ಇಂದಿನ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಮತದಾನದ ವ್ಯವಸ್ಥೆಯನ್ನು ಕಡ್ಡಾಯವಾಗಿ ಪರಿಚಯಿಸುವ ಅನಿವಾರ್ಯತೆ ಇದೆ ಅಂತ ನಿಕಟಪೂರ್ವ ತಹಶೀಲ್ದಾರ್ ಎನ್ ರಘುಮೂರ್ತಿ ಅವರು ಹೇಳಿದರು. ಅವರು ಚಳ್ಳಕೆರೆ ನಗರದ ಹೊಂಗಿರಣ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಶಾಲಾ ಸಂಸತ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು. ಪ್ರಪಂಚಕ್ಕೆ ಮಾದರಿಯಂತಹ ವಿನೂತನ ಸಂವಿಧಾನವನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಈ ಸಂವಿಧಾನದ ಅಡಿಯಲ್ಲಿ ಬರುವಂತಹ ಚುನಾವಣಾ ವ್ಯವಸ್ಥೆಯ ಪರಿಕಲ್ಪನೆಯನ್ನು ಮತ್ತು ಇದರ ಕಾರ್ಯವಿಧಾನವನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸಿ ಮತ್ತು ಪ್ರಾಯೋಗಿಕಗೊಳಿಸಿ ಈ ಕುರಿತು ಅರಿವನ್ನು ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಕಾರ್ಯದ ಮೂಲಕ ಪರಿಚಯಿಸಬೇಕಾಗಿದೆ. ಇದರ ಸಾಧಕ ಬಾಧಕ ಮತ್ತು ದುಷ್ಪರಿಣಾಮಗಳ ಕುರಿತಾಗಿಯೂ ಕೂಡ ಸಮಾಜದ ಯುವಕರು ಮತ್ತು ವಿದ್ಯಾರ್ಥಿಗಳು ಅರಿತುಕೊಳ್ಳುವ ಅವಶ್ಯಕತೆ ಇದೆ. ಇಂತಹ ಒಂದು ಉಪಯುಕ್ತ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಹೊಂಗಿರಣ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಸಂದರ್ಭದಲ್ಲಿ ಹೊಂಗಿರಣ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ರಾಜೇಶ್ ಗುಪ್ತಾ, ಕಾರ್ಯದರ್ಶಿಗಳಾದ ದಯಾನಂದ, ಪ್ರಾಂಶುಪಾಲರು, ಮುಖ್ಯ ಉಪಾಧ್ಯಾಯರು ಮತ್ತು ಎಲ್ಲ ಶಿಕ್ಷಕರು ಉಪಸ್ಥಿತರಿದ್ದರು. ವರದಿ ಹರೀಶ್ ನಾಯಕನಹಟ್ಟಿ. ಅದೆಲ್ಲ ಗೊತ್ತಾಗಬೇಕು. ಯಾವ ರೀತಿ ನಾವು ಎಲೆಕ್ಷನ್ಸ್ ಮಾಡ್ತೀವಿ, ಅದರೆಲ್ಲ ಪ್ರೊಸೀಜರ್ಸ್ ಏನಿದೆ, ನಾವು ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು, ನಾಮಿನೇಷನ್ ಯಾವ ಥರ ಮಾಡಬೇಕು, ಸಭೆಗಳನ್ನು ಯಾವ ಥರ ನಡೆಸಬೇಕು, ಮತ್ತು ಓಟನ್ನು ಯಾವ ಥರ ಕೇಳಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮಕ್ಕಳಲ್ಲಿ ಮೂಡಬೇಕು. ಆ ಪ್ರಜಾಪ್ರಭುತ್ವ ನಮ್ಮದು ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಸರ್. ಇವತ್ತು ಭಾರತ ದೇಶದ ಅತಿ ದೊಡ್ಡ ಸಂವಿಧಾನಾತ್ಮಕವಾಗಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ. ಈ ಒಂದು ವ್ಯವಸ್ಥೆ ಗುಣಮಟ್ಟದಿಂದನೇ ಬರಬೇಕು. ನಾಳೆ ಮಕ್ಕಳಿಗೆ ಏನು ಆಗ್ತಾ ಇದೆ ಅನ್ನೋದು ಗೊತ್ತಾಗಬೇಕು. ನಾಳೆ ಮುಂದೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಅಂದರೆ ನಾಯಕತ್ವ ಗುಣವನ್ನು ಬೇಸಲ್ಲೇ ಬೆಳೆಸಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮನ ನಾವು ಅಂದ್ಕೊಂಡಿದ್ದೀವಿ. ಇದಕ್ಕೆ ನಮ್ಮ ಎಲ್ಲ ಕಡೆಯಿಂದನೂ ಪ್ರೊಸೀಜರ್ ಪ್ರಕಾರ ಏನು ಮಾಡಬೇಕು, ವೋಟಿಂಗ್ ಯಾವ ಥರ ಕೇಳಬೇಕು, ಮನೆ ಮನೆಗೂ ಹೋಗಬೇಕು, ಕೇಳಬೇಕು, ಅವ್ರಿಗೆ ಗೊತ್ತಿರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆ ಯಾವ ರೀತಿ ಮಾಡ್ತೀವೋ ಅದೇ ಪ್ರಕಾರನೇ ನಾವು ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವೆಲ್ಲ ಪ್ರೊಸೀಜರ್ಸನ್ನು ಫಾಲೋ ಮಾಡ್ತೀವೋ ಅದೇ ಪ್ರೊಸೀಜರ್ಸನ್ನು ಇಲ್ಲಿ ಫಾಲೋ ಅಪ್ ಮಾಡಿ ಅದೇ ಥರನೇ ಮಾಡಿದ್ದೀವಿ. ಇದು ಫಸ್ಟ್ ಟೈಮ್ ಸರ್ ನಮ್ಮ ಹೊಂಗಿರಣ ಸಂಸ್ಥೆಯಲ್ಲಿ. ಇದು ಮೊದಲನೇ ಸಾರಿ ನಾವು ಆಯೋಜನೆ ಮಾಡಿದ್ದೀವಿ. ಮೊದಲನೇ ಸಾರಿ ಆಯೋಜನೆ ಮಾಡಿದಾಗಲೇ ನಮಗೆ ಮಕ್ಕಳಿಂದ ಮತ್ತು ಪೇರೆಂಟ್ಸ್ ಕಡೆಯಿಂದ ಪಬ್ಲಿಕ್ಸಿಂದ ಸಾಕಷ್ಟು ಸಪೋರ್ಟ್ ಬರ್ತಾ ಇದೆ. ಇವಾಗ ನೋಡ್ತಾ ಇದ್ದೀರಾ, ಸಾಕಷ್ಟು ಜನ ಗ್ಯಾದರ್ ಆಗಿದ್ದಾರೆ. ಇದಕ್ಕೆಲ್ಲ ಕಾರಣಕರ್ತರು ಅಂತಂದರೆ ಎಲ್ಲರಿಗೂ ಅದೊಂದು ಮಾದರಿಯಾಗಿ ನಿಲ್ಲಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ. ಚುನಾವಣೆಯಲ್ಲಿ ಸಿಸ್ಟಮೆಟಿಕ್ ಏನು ಸೇಮ್ ಇದೆ. ಅದು ದೊಡ್ಡದು ಚಿಕ್ಕದು ಅನ್ನೋದು ಬಿಟ್ಟರೆ ವ್ಯವಸ್ಥೆ ಆ್ಯಸ್ ಇಟ್ ಇಸ್ ಸೇಮ್ ಇದೆ. ಏನು ಬದಲಾವಣೆ ಇಲ್ಲ. ಏನು ಬೂತ್ ಏಜೆಂಟ್ ಆದಿಯಾಗಿ ಅವರು ಕೆಲಸ ಮಾಡೋದಾಗಿ ಎಲ್ಲರೂ ನಮ್ಮನ್ನು ಮತವನ್ನು ಕೇಳೋ ರೀತಿಯಾಗಿ ನಮಗೆ ಆ ಥರ ನಾವು ಚುನಾವಣೆ ಮಾಡಿದ್ವಲ್ಲ, ನಮಗೆ ಅದೇ ಥರ ಪಾಸ್ ಆಗ್ತಿದ್ವಿ. ಮಾಡ್ತಕ್ಕಂಥ ಮಕ್ಕಳು ಮಾತಾಡೋ ಸ್ವಲ್ಪ ವ್ಯವಸ್ಥೆ ಇದೆಯಲ್ಲ, ಅವ್ರು ಮಾತಾಡ್ತಕ್ಕಂಥ ಸೇಮ್ ಚುನಾವಣೆ ನಡೀತಿದೆಯೋ ಅನ್ನೋಕ್ಕಾದ್ರೆ ಆ ಮಕ್ಕಳು ಕೂಡ ಜಾಗೃತಿ ಬಂದಿದೆಯಲ್ಲ. ಚುನಾವಣೆ ಏನಂತಕ್ಕಂಥ ಅಷ್ಟು ಅಚ್ಚುಕಟ್ಟಾಗಿ ಈ ಆಯೋಜನೆ ಶಾಲೆಯಿಂದ ಮಾಡಿದೆ. ಚೆನ್ನಾಗಿದೆ. ಕೂಡ ಮಕ್ಕಳ ಮುಂದಿನ ಪ್ರಜೆಗಳನ್ನಂತ ಎಲ್ಲರಿಗೂ ಗೊತ್ತಿದೆ. ಯಾಕಂದರೆ ಅವ್ರಿಗೆ ಎಲ್ಲರಿಗೂ ಭಾಳ ಚುನಾವಣೆ ಸಣ್ಣ ಹುಡುಗರು ಮಾಹಿತಿ. ಹಾಗಾಗಿ ಇಲ್ಲಿ ಸೇಮ್ ಚುನಾವಣೆನ ಸಣ್ಣ ಚುನಾವಣೆ, ಎಂಪಿ ಚುನಾವಣೆ, ಗ್ರಾಮ ಚುನಾವಣೆ, ತಾಲೂಕು ಜಿಲ್ಲಾ ಪಂಚಾಯತ್ ಏನು ಬರ್ತೈತೆ ಅದೇ ಥರನೇ ನಡೀತಾ ಇದೆ. ಮಕ್ಕಳಲ್ಲಿ ಒಂದು ಪವರ್ ಅಂದ್ರೆ ಏನೋ ಗೊತ್ತಾಗತ್ತದು, ಚುನಾವಣೆ ಏನಂತ ಗೊತ್ತಾಗ್ತಕ್ಕಂಥದ್ದನ್ನು ನೀಟಾಗಿ ಮನವರಿಕೆ ಮಾಡ್ಕೊಳೋಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಹೊಂಗಿರಣ ಸ್ಕೂಲಲ್ಲಿ. ಭಾಳ ಚೆನ್ನಾಗಿದೆ.